ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಮನೆ ಎದುರುಗಡೆ ಕಲ್ಲೆಲ್ಲ ಹಾಕಿ ಹೋದರು. ಆದರೆ ನಿಮಗೆ ತೋರಿಸೋಣ ಅಂದರೆ ಅದು ತೋರ್ಸೋಕ್ಕೆ ಡಿಸೈನು ಕಾಣ್ತಾ ಇಲ್ಲ. ಅದ್ರ ಮೇಲೆ ಪೂರ್ತಿ ಇದನ್ನು ಅದೊಂದು ಪುಡಿ ಸಿಗುತ್ತೆ ಕಲ್ಲಿಂದ, ಆ ಪುಡಿ ಹಾಕಿ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನು ತೋರಿಸ್ಲಿಲ್ಲ. ನನಗೆ ಅದು ಮನೆ ಒಳಗೆ ಒಂದು ಧೂಳಂದರೆ ನಂಗೆ ಮನೇಲಿ ಇರೋಕ್ಕೆ ಬೇಡ, ಆ ಥರ ಆಗ್ತಾಯಿತ್ತು. ಎಲ್ಲಿ ಹೋದ್ರೂ ಧೂಳು ಆಗ್ತಾಯಿತ್ತು. ಬೆಳಗ್ಗೆ ಎದ್ದೊಳೆ ಬಂದು ಫಸ್ಟ್ ಅಡುಗೆ ಮನೆನಾದರೂ ಒಂದಿನ ಕ್ಲೀನ್ ಮಾಡೋಣ, ಆಮೇಲೆ ಕೆಲಸದವ್ರನ್ನ ಕರ್ಕೊಂಡು ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಮಾರ್ನಿಂಗ್ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಜಾಗ ಚೇಂಜ್ ಮಾಡಿದೆ. ಇದು ಉಪ್ಪಿಂದು ಹೋಗಿದೆ. ಆಮೇಲೆ ಉಪ್ಪಿಂದು ನಾನು ಸ್ಟೀಲಿಂದು ಇದ್ರದ್ದೊಂದು ಇಟ್ಟಿದ್ದೆ, ಗಾಜಿಂದು, ಅದು ಕೂಡ ಒಡೆದು ಹೋಗಿದೆ. ಅದು ಹೆಂಗೆ ಹೊಡಿತು ಅಂತಂದರೆ ನಂಗೆ ಗೊತ್ತಿಲ್ಲ. ಮೊನ್ನೆ ನಂಗೆ ಅದು ಗೊತ್ತೂ ಆಗಿಲ್ಲ, ಅದು ಚಮಚತಾಗಿನೋ ಅಥವಾ ಅದು ಹೆಂಗೆ ಹೊಡಿತಾ ಗೊತ್ತಿಲ್ಲ. ಒಂದು ಸಣ್ಣದು ಇಷ್ಟು ದೊಡ್ಡ ಹೋಲ್ ಆಗಿತ್ತು. ಕೊನೆಗೆ ಅದನ್ನು ತೆಗೆದು ಈ ಹುಣಸೆ ಹಣ್ಣಿಗೆ ಅಂತ ತಗೊಂಡಿದ್ದೆ. ಅದನ್ನೇ ಬಿಳಿ ಉಪ್ಪಿಗೆ ಅಂತ ಇಟ್ಕೊಂಡೆ. ಅದೇ ಯಾಕೋ ನಂಗೊಂಥರ ಅಸಹ್ಯ ಅನ್ನಿಸ್ತಾ ಇತ್ತು. ಯಾಕೋ ಕ್ಲೀನ್ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ತೆಗೆದು ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೀನಿ. ಅದೇನು ಸ್ವಲ್ಪ ಬೇರೆ ಏನಾದರೂ ತೊಗೋಬೇಕು. ಅದು ಸ್ಟ್ಯಾಂಡ್ ಹೋಗೋಕೆ ಆಗ್ಬಿಟ್ಟಿದೆ ಪೂರ್ತಿ. ಅದು ಉಪ್ಪು ತಾಗಿ ಕೆಳಗಡೆ ಎಲ್ಲ ಹೋಗಿದೆ. ಆಮೇಲೆ ಒಂದೊಂದ್ಸಲ ಒರೆಸ್ದಾಗ ನೀರು ಇರುತ್ತೆ ಗೊತ್ತಾ, ಅಲ್ಲೆಲ್ಲ ಸ್ವಲ್ಪ ತುಕ್ಕು ಹಿಡ್ದಂಗೆ ಆಗಿದೆ. ಅದೇ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ತರಿಸೋಣ ಅಂತ ಹೇಳಿ ನೋಡ್ಬೇಕು. ತರಿಸಿದ್ರೆ 2 ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಕಾರ್ನರ್ ಹಿಂಗೆ. ಆಮೇಲೆ ಅನ್ನಿಸ್ತಾಯಿತ್ತು ಈ ಥರದ್ದೇ ಸುಮ್ಮನೆ 1-2 ಹೊಡೆಸ್ಕೊಂಡಿದ್ರು ಚೆನ್ನಾಗಿರ್ತಿತ್ತ ಅಂತಲೂ ಅನ್ನಿಸ್ತು. ಆದರೆ ಅದು ಪರ್ಮನೆಂಟ್ ಆಗಿಬಿಡುತ್ತೆ. ನನಗೆ ಒಂದೇ ಥರ ಇರಬಾರ್ದು, ಪದೇ ಸ್ವಲ್ಪ ಬದಲಾಗ್ತಾ ಇರಬೇಕು. ಅದಕ್ಕೆ ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಬೇಗ ಎದ್ದೆ. ನಿನ್ನೆ ಪಾತ್ರೆನೂ ತೊಳೆದಿರಲಿಲ್ಲ ರಾತ್ರಿ. ಯಾಕೋ ತುಂಬ ಸುಸ್ತಾದಂಗೆ ಆಯಿತು, ಮಲಗಿಬಿಟ್ಟೆ ನಾನು ಬೇಗ. ಯಾಕೇನೋ ಗೊತ್ತಿಲ್ಲ. ಆಮೇಲೆ ಬೆಳಗ್ಗೆ ಬೇಗ ಎಚ್ಚರ ಆಯಿತು, 5 ಗಂಟೆಗೆ ಎಚ್ಚರ ಆಯಿತು. ಮಲಗು ಅಂದರು, ಇಲ್ಲ ರೀ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಹಾಗೆ ಎದ್ದು ಬಂದೆ. ಅದೇನು ನೀರು ಕುಡಿತಾ ಇದ್ದೆ, ನೀರು ಕುಡ್ದೇ ಇಲ್ಲ, ಇದೇ ಕ್ಲೀನ್ ಮಾಡೋದೇ ಆಗೋಯಿತು. ಒಂದು ಸ್ವಲ್ಪ ಅದಷ್ಟು ಪಾತ್ರೆಗಳು ತೊಳ್ಕೊಂಡೆ. ಆ ಚಮಚ ಅದೆಲ್ಲ ಹಾಕೋದೆಲ್ಲ ತೆಗೆದೆ. ಒಂದೇ ಒಂದು ಇಟ್ಟಿದ್ದೀನಿ ಎಲ್ಲ ತೆಗಿಯೋಣ ಅಂತ ಹೇಳಿ. ಇದಂತೂ ನೋಡೋ ಆಗಿಲ್ಲ, ಆ ಥರ ಆಗಿದೆ. ನನಗೇನೋ ಅಡುಗೆ ಮನೆ ಆದಾಗಿಂದ 1 ವರ್ಷ ಆಯಿತು, ಇನ್ನೂ ನೀಟಾಗಿ ಜೋಡಿಸಿದ್ದು ನೀಟ್ ಅನ್ನಿಸ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಇದ್ದಾವೆ. ನನಗೆ ಅದರಲ್ಲಿ ಎಲ್ಲ ತೆಗಿಯೋಕ್ಕೂ ಇಷ್ಟ ಇಲ್ಲ. ಎಲ್ಲ ಇದ್ದರೆ ಅದು ಚೆನ್ನಾಗೂ ಕಾಣಲ್ಲ, ಆ ಥರ ಆಗಿದೆ. ನನಗೆ ಏನಂದರೆ ಸ್ವಲ್ಪ ದಿನ ಆದ ನಂತರ ನಾನು ಯೂಸ್ ಮಾಡಿದೆ, ನನಗೆ ಅದು ಮರ್ತೋಗ್ಬಿಡ್ತವೆ. ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನಂಗೆ ನೆನಪಿರಲ್ಲ. ನೀವು ನಂಬ್ತೀರಾ ನಂಬಲ್ಲ, ನಾನು ಊರಿಗೆ ಹೋಗ್ಬೇಕಿದ್ರೆ ಕೆಲವೊಂದು ವಸ್ತುಗಳನ್ನ ಇಡೋದಕ್ಕಿಂತ ಮುಂಚೆ ಒಂದೊಂದ್ಸಲ ಫೋಟೋ ತಕ್ಕಂತೀನಿ. ಯಾಕಂದರೆ ಬಂದ ಮೇಲೆ ನನಗೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಅದು ಶಾಂತವಾಗಿ ಕುತ್ಕೊಂಡು ಹುಡುಕಿದ್ರೆ ಸಿಗುತ್ತೆ. ಇಲ್ಲ ಅದು ನನಗೆ ಕಳೆದೋಯ್ತು ಅನ್ನೋದು ಗಡಿ ಬಿಡಿ ಮಾಡೋದು. ಆಮೇಲೆ ನಂಗೆ ಅದು ನೆನಪೇ ಆಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ನಾನು ಯಾವ ವಸ್ತುಗಳು ಚಮಚಗಳು ನಮ್ಮನೆ ಬೈತಾರೆ, ಎಂತಕ್ಕೆ ಇಟ್ಕೊಂಡಿದ್ದೀಯಾ ಹೋದಾಲೆಲ್ಲ. ನೀವು ನಂಬ್ತಿರಲ್ಲ, ನನ್ನ ಹತ್ರ ಸ್ಟ್ರೈನರ್ ನೋಡಿ ಪಕ್ಕಾಗಿ. ಅಯ್ಯಪ್ಪ, ಇದೊಂದು ಹಳೇದು ನೋಡಿ, 3 ಸ್ಟ್ರೈನರ್ ಹೊಸವೇ ಇದ್ದಾವೆ, ಯೂಸೇ ಮಾಡಿಲ್ಲ. ಇದೊಂದು 4. ಯಾರ್ಯಾರು ಮನೇಲಿ ಇಷ್ಟು ಸೋಫಾ ಹುಟ್ಟಿರ್ತಾವಂತ ನೋಡಿ. ಇದೊಂದು ಇದು ಅಮ್ಮ ಕೊಡಿಸಿದ್ದು. ಇದು ಏನಾಗುತ್ತೆ ಗೊತ್ತಾ, ತುಂಬ ಅದು ಹಾಲು ಟೀ ಸೋಸಿದಾಗ ಇದರಲ್ಲೇ ಅಂಟ್ಕೊಬಿಡುತ್ತೆ. ಇದನ್ನು ಸುಟ್ಟು ಪಟ್ಟು ಎಲ್ಲ ಹಾಳು ಮಾಡಿದ್ದೀನಿ. ಯಾರು ತುಂಬ ಜನ ಬಂದಾಗ ಇದನ್ನು ಯೂಸ್ ಮಾಡ್ತೀನಿ. ಕೆಲಸದವರೆಲ್ಲ ಬರ್ತಾರಲ್ಲ, ನಾನು ಡೈಲಿ ಯೂಸಿಗೆ ಇದೊಂದಿದೆ, ಇನ್ನೊಂದು ಸಣ್ಣದಿದೆ. ಎಷ್ಟಿದ್ದಾವೆ? 3, 6 ಅಲ್ಲ 3, 4, 5, 6, 7, 8 ಇದೆ. ಇಲ್ಲೊಂದು ತೊಳೆಯಕ್ಕೆ ಹಾಕಿದ್ದೀನಿ. ನಮ್ಮನೆಯವರಿಗೆ ಟೀ ಮಾಡಿಕೊಟ್ಟೆ ಎಲ್ಲ ಹಿಂಗೆ ಇಟ್ಕೊಂಡಿರ್ತೀನಿ. ಅದಕ್ಕೆ ಬೈತಾರೆ ನಮ್ಮ ಮನೆಯವರು, ಕಂಡೇದೆಲ್ಲ ತಗೊಂತೀಯ ಅಂತೇಳಿ. ನನಗೆ ಇದು ಡಿಮಾರ್ಟಲ್ಲಿ ತಗೊಂಡಿರೋದು. ಇದು ಚೆನ್ನಾಗಿ ಬರುತ್ತೆ, 40 ರೂಪಾಯೋ ಏನೋ ಅಷ್ಟೇ. ಇದು ಚೆನ್ನಾಗಿ ಬರುತ್ತೆ. ಅಂದರೆ ಇದು ಚೆನ್ನಾಗಿ, ಅಂದರೆ ಈ ಥರ ತುಂಬ ಸಣ್ಣ ಹೋಲಿರೋಂಥದ್ದನ್ನು ತೊಗೋಬೇಡಿ. ಈ ಥರದ್ದೆಲ್ಲ ತಗೊಂಡು ಸುಮ್ಮನೆ ವೇಸ್ಟ್ ಇದೀಗ. ಅದೇ ಅದು ಹಿಂಗೆ ಕಪ್ಪಾಗಿಬಿಡುತ್ತೆ. ಇದು ಹಂಗಲ್ಲ, ತೊಳೆದ ತಕ್ಷಣ ಇದ್ರಂಗಾಗಲ್ಲ, ಸ್ವಲ್ಪ ಬಿಳಿ ಇರುತ್ತೆ. ಹಾಗಾಗಿ ಡಿಮಾರ್ಟಿಗೆ ಹೋದಾಗೆಲ್ಲ ಒಂದೊಂದು ತಗೊಬರೋದು. ಮತ್ತೇನು ಗೊತ್ತಾ, ಒಂದೇ ಸಲ ತಗೊಳ್ಳೋದಕ್ಕಿಂತ ಹೋದಾಗ ಅವಾಗ ಒಂದೊಂದು ತಗೊಬಂದರೆ ಅದು ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಹಾಗೆ ಅಲ್ಲ. ನೀನೇನೋ ಪೇಟೆಗೆ ಹೋಗಿದ್ದೆ, ಪಾತ್ರೆ ಅಂಗಡಿ ನೋಡ್ತಾ ಇದ್ದೆ, ಏನೋ ಹೊಸ ಥರದ ಪಾತ್ರೆ ಬಂದಿತ್ತಲ್ಲ ಅಂತ ಒಳಗೆ ಹೋಗಲಿಲ್ಲ. ಆಮೇಲೆ ಏನೋ ಹೇಳ್ಬೇಕು, ಚಿನ್ನಿ ಇವತ್ತು 6 ಗಂಟೆಗೆ ಫೋನ್ ಮಾಡಿದ್ದಾಳೆ. ನನಗೆ ಹೆದರಿಕೆ ಆಯಿತು. ಒಂದು ಸಲ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ, ಇವ್ರು ಯಾರಿರ್ಬೋದೇ ಅಂದರು. ನಮಗೆ ಬೆಳಗ್ಗೆ ಫೋನ್ ಬಂದರೆ ಒಂಥರ ಭಯ ಅಲ್ಲ. ಆಮೇಲೆ ಹೋದೆ, ಇವಳು ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ದಾಳೆ ಅಂತ. ಅವಳು ಹೇಳೋದೇ ಲೇಟು.
ಆಮೇಲೆ ಇಲ್ಲ ಅಂತ ಇವತ್ತು 7 ಗಂಟೆಗೆ ಇಂಟರ್ನಲ್ಸ್ ಇದೆಯಾ, ಇಂಟರ್ನಲ್ಸ್ ಅಲ್ಲ ಏನೋ ಇದೆ ಅಂದ್ಲಪ್ಪ, ಏನೋ ಸಬ್ಮಿಟ್ ಮಾಡಬೇಕು ಹೋಗಬೇಕು. ಹಾಗಾಗಿ ಬೇಗ ಎದ್ದಿದ್ದೀನಿ 7 ಗಂಟೆಗೆ. ನಂಗೆ ಆಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೀಗೆ ಮಾಡಿದೆ. ಇನ್ನು ಸಂಜೆ ಬಂದವಳು ಫೋನ್ ಮಾಡ್ತೀನಿ ಅಂತ ಮಾಡಿದ್ಲು. ನಾನು ಒಂದ್ಸಲ ಹೆದರ್ಬಿಟ್ಟೆ, ಇದು ಏನಪ್ಪ ಅಂತ. ಇವು ಅವಳು ಫೋನ್ ಬಂದರೂ ಹೆದರಿಕೆ ಆಗುತ್ತಲ್ಲ, ಅಲ್ಲಿದ್ದಾಳೆ ನಾವು ಇಲ್ಲಿದ್ದೀವಿ ಏನೋ ಎತ್ತ ಅಂತ ಹಂಗೆ. ಆಮೇಲೆ ಕೇಳಿ ಸಮಾಧಾನ ಆಯಿತು. ಆಮೇಲೆ ನನ್ನ ಹತ್ರ ಮಾತಾಡಿದ್ಲು, ಆಮೇಲೆ ಇವ್ರ ಹತ್ರ ಮಾತಾಡಲಿ ಅಂತ ಮತ್ತೆ ಇವ್ರಿಗೆ ಫೋನ್ ಮಾಡಿ ಮಾತಾಡಿದ್ಲು. ಮತ್ತು ಕಾಲೇಜಲ್ಲಿದ್ದಾಗ ಆಮೇಲೆ ನಾನು ಫೋನ್ ಮಾಡಲ್ಲ ಯೂಶಲಿ, ಅವಳು ಮಾಡಿದ್ರೇ ನಾನು, ಇಲ್ಲ ಅಂದರೆ ನಾನು ಮೆಸೇಜ್ ಹಾಕ್ತೀನಿ ಅಷ್ಟೇ. ಆಮೇಲೆ ಅದನ್ನ ನೋಡಿ ಮಾಡ್ತಾಳೆ. ಒಂದೊಂದ್ಸಲ ನೆನಪೇ ಇರಲ್ಲ, ಅವಾಗ ಫಸ್ಟಿಗೆ ಮಾಡಿಬಿಡ್ತಿದ್ದೆ, ಆವಾಗ ಹೇಳೋಳು. ಒಂದೊಂದ್ಸಲ ಸೈಲೆಂಟ್ ಇರ್ತಿರ್ಲಿಲ್ಲ ಅಂತ, ಆದರೆ ಇಡೋದು ಗೊತ್ತಾಗಲ್ಲ. ಇವತ್ತು ಅನ್ನ ಸುಮಾರು ಉಳಿದಿದೆಯಾ, ಇಲ್ಲ ಏನಾಗಿದೆ ಅನ್ನ ಸ್ವಲ್ಪ ಮಾಡಿದ್ರೆ ಇದಾಗುತ್ತೆ ಅಂತ ನಾನು ಈ ಥರ ಇದರಲ್ಲಿ ಅನ್ನ ಮಾಡ್ತೀನಿ. ಇವತ್ತು ಕೆಲಸದವ್ರೊಬ್ರು ಬರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಮನೆ ಹತ್ರ ಸ್ವಲ್ಪ ನೆಲ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ. ಇವತ್ತು ಗುರುವಾರ, ನಾನು ಹಿಂಗಿದ್ರು ತಿಂಡಿ ತಿನ್ನಲ್ಲ, ಅದಕ್ಕೆ ಬೇಗ ನೆಲ ಒರೆಸ್ಕೊಬಿಡೋಣ ಅಂತ ಹೇಳಿ. ನನಗೆ ಯಾಕೋ ಗೊತ್ತಿಲ್ಲ, ಒಂಥರ ಧೂಳು ಅಂತ ಅನ್ನಿಸ್ತಾ ಇದೆ. ನಿನ್ನೆ ಇಲ್ಲಿ ಇದು ತುಂಬ ವೆಹಿಕಲ್ಗಳು ಓಡಾಡ್ತು. ಅಲ್ಲೊಂದೇನೋ ಇದೆ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಮಾರೋದಿದೆ. ತುಂಬ ಹೊತ್ತು ಯಾಕೋ ಗೊತ್ತಿಲ್ಲ, ನನಗೆ ಒಂಥರ ಧೂಳು ಅನ್ನಿಸ್ತಾ ಇದೆ. ಅದಕ್ಕೆ ಬೆಳಗ್ಗೆ ಎದ್ದೋಳೆ ಫಸ್ಟ್ ಕಸ ಹೊಡ್ಕೊಂಡೆ, ಬೇರೆ ಕೆಲಸ ಮಾಡ್ತಾಯಿದ್ದೆ, ನೀರು ಕುಡ್ದಿಲ್ಲ. ಹೊಡೆದ್ಬಿಟ್ಟು ಈಗ ನೆಲ ಒರೆಸ್ಬೇಕು. ನಮ್ಮ ಮನೆಯವ್ರು ಈಗ ಹೋಗ್ಬೇಡ ಹೊರಗೆ ಅಂತ ಹೇಳಿ ಬೈದು ಬಾಗಿಲ ಕಳಿಸಿದ್ರು. ಕತ್ಲೆ ಇದೆ, ಕಾಣ್ಬೋದು ನಿಮಗೆ. ಆಮೇಲೆ ಸ್ವಲ್ಪ ಬೆಳಕು ಹರಿದ್ಮೇಲೆ ಹೊರಗೆ ಹೋಗು, ಅಲ್ಲಿ ತನಕ ಒಳಗಡೆ ಕೆಲಸ ಮಾಡ್ಕೊ ಅಂದ್ರೆ. ಪಾತ್ರೆನೂ ಒಂದು ಸ್ವಲ್ಪ ತೊಳೆಯೋದಿದೆ, ಅದನ್ನು ತೊಳ್ಕೊಂಡತ್ಲ ಟೀ ಕುಡಿದು ಆಮೇಲೆ ನೆಲ ಒರೆಸೋದೇ ಏನೋ ಗೊತ್ತಿಲ್ಲ. ಯಾಕೋ ಹಶು ಅಂತ ಆಗ್ತಾಯಿದೆ. ರಾತ್ರಿನೇ ನನಗೆ ಎಚ್ಚರ ಆದಾಗೆ ಬೆಳಗ್ಗೆ 5 ಗಂಟೆಗೆ ಹಶು ಆಗ್ತಾಯಿತ್ತು. ನೀರು ಕುಡಿಬೇಕು ಅಂತ ಬಂದಳು, 1 ಲೋಟ ನೀರು ಕುಡ್ದಿಲ್ಲ, ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಇವಾಗ ನೀರು ಕುಡ್ಕೊಂಡು ಹಾಲು ಇಲ್ಲ, ಹಾಲು ತರಕ್ಕೆ ಹೇಳಿದ್ದೀನಿ. ಅಂದರೆ ಹಾಲಿದೆ ಈಗ ನಾನು ಕುಡಿಯೋಕ್ಕಿದೆ. ಇದು ಕೆನೆ ಹೆಪ್ಪು ಹಾಕಬೇಕು. ಇಲ್ಲಿ ಉಪ್ಪಿಟ್ಟು ಮಾಡ್ತೀನಿ, ಸ್ವಲ್ಪ 1 ಲೋಟ ಮಾಡ್ತೀನಿ ನಮ್ಮ ಮನೇಲಿ. ನಾನು ಹಿಂಗಿದ್ರು ತಿನ್ನಲ್ಲ. ಹಣ್ಣು ಏನೂ ಇಲ್ಲ, 2 ಮೂಸಂಬಿ ಇದೆ. ಪಪ್ಪಾಯ ತನ್ನಿ ಅಂತ ಹೇಳಿದೆ, ಮರ್ತೋಯ್ತು ಅವರಿಗೂ ತರೋಕ್ಕೆ. ನನಗೆ ಸ್ನಾನ ಆದ ತಕ್ಷಣ ಏನಾದರೂ ತಿನ್ನಬೇಕು ಅನಿಸುತ್ತಲ್ಲ, ಅವಾಗ ಪಪ್ಪಾಯ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಹೇಳ್ತೀನಿ ನೋಡೋಣ, ಹಣ್ಣಾಗಿರೋಂಥದ್ದಿದ್ರೆ ಇಲ್ಲ ಪೇರ್ಲೆ ಹಣ್ಣು ಏನಾದ್ರು ಇದ್ದರೆ ತನ್ನಿ ಅಂತ. ಇವತ್ತಿನ ದಿನ ಹೇಗೆಲ್ಲ ಆರಂಭ ಆಯಿತು ಮತ್ತು ಇವತ್ತಿನ ದಿನದಲ್ಲಿ ಏನೇನೆಲ್ಲ ಸಣ್ಣ ಕೆಲಸಗಳನ್ನ ಮಾಡಿದೆ ಅನ್ನೋದನ್ನು ಕೂಡ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಡುಗೆ ಮನೆಯದು ನಾನು ಫಸ್ಟ್ ಅದನ್ನೆಲ್ಲ ಕಾರ್ನರ್ ಕ್ಲೀನ್ ಮಾಡಿಕೊಂಡೆ. ನಾನು ಉಡ್ದು ನೋಡ್ತಾ ಇದ್ದೀನಿ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಹಾಗಾಗಿ ತರ್ಸಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಅಮೆಝಾನಲ್ಲಿ. ಚಿನ್ನಿ ಅದೇ ಹುಡುಕಿ ನಂಗೆ ಹಾಕ್ತಾಳೆ, ಇದು ತರಿಸ್ಲಾ ಅಂತ. ನೋಡೋಣ ತಡಿ ಅಂತಲೇ ಇದ್ದೀನಿ. ಅದು ಯಾವಾಗ ತರಿಸ್ಕೊತೀನೋ ಗೊತ್ತಿಲ್ಲ. ಮನೆ ಕ್ಲೀನ್ ಆದರೆ ಒಂಥರ ಮನಸ್ಸಿಗೂ ಒಂದು ಒಳ್ಳೆ ಫೀಲ್ ಬರುತ್ತೆ. ಅದಕ್ಕೆ ಮೊದಲು ಫಸ್ಟ್ ಬಂದೋಳೆ ನಾನು ಅಡುಗೆ ಮನೆನ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ. ಅದು ಇವತ್ತು ಏನೋ ಗೊತ್ತಿಲ್ಲ, ಅದು ಎಷ್ಟು ಕ್ಲೀನ್ ಮಾಡಿದ್ರೂ ನಂಗೆ ಒಂಥರ ಧೂಳು ಥರ ಅನ್ನಿಸ್ತಾನೇ ಇತ್ತು. ಅದು ಸಣ್ಣ ಜಲ್ಲಿ ಪುಡಿ ಹಾಕಿದ್ರಲ್ವ, ಅದು ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಒಂದು 2-3 ದಿನ ಹೋಗಬೇಕು, ಆವಾಗ ಅದು ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ಇವತ್ತು ಯಾರಾದರೂ ಸಿಕ್ಕಿದ್ರೆ ಒಬ್ಬರನ್ನಾದರೂ ಮನೆ ಕೆಲಸಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಹೇಗಿದ್ರು ಯುಗಾದಿ ಹಬ್ಬನೂ ಆ ಟೈಮಲ್ಲಿ ಬರ್ತಾಯಿತ್ತು. ಈ ವಿಡಿಯೋ ಯುಗಾದಿ ಹಬ್ಬದ ಟೈಮಲ್ಲೇ ಬರುತ್ತೋ ಅಥವಾ ಅದಾದಮೇಲೆ ಬರುತ್ತೋ ಗೊತ್ತಿಲ್ಲ. ಆದರೆ ಇದೆಲ್ಲ ಯುಗಾದಿ ಹಬ್ಬದ ಹಿಂದಿನ ವ್ಲಾಗ್ ಇದು. ಆದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಹಂಗೆ ಆಗಲ್ಲ, ಯಾಕಂದರೆ ಅದು ಕಂಟಿನ್ಯೂಸ್ ಆಗಿರುತ್ತೆ ಅಲ್ವಾ. ನಾನು ಮಧ್ಯ ಸ್ಕಿಪ್ ಮಾಡಿ ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾವ ವಿಡಿಯೋ ಫಸ್ಟ್ ಮಾಡಿರ್ತೀನೋ ಆ ವಿಡಿಯೋ ಹಾಕ್ತೀನಿ. ಕೆಲವೊಂದು ಸಲ ಮಾತ್ರ ಏನಾದ್ರು ಬೇರೆ ಥರ ಇದ್ದಾಗ ಆ ವಿಡಿಯೋನ ಹಾಗೆ ಇಟ್ಕೊಂಡಿರ್ತೀನಿ. ಇವತ್ತು ಗುರುವಾರ ಆಗಿತ್ತಲ್ವ, ಹಾಗಾಗಿನೇ ಸ್ವಲ್ಪ ಬೇಗನೂ ಎದ್ದೆ, ಮನೆಯೂ ಅತ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ. ಪೂಜೆನೂ ಮುಗಿಸ್ಬೇಕು. ನಿನ್ನೆ ರಾತ್ರಿ ಅವರು ಹೋದಾಗ 1-1:30 ಆಗಿತ್ತು. ಅಂದರೆ ಮನೆ ಎದುರುಗಡೆ ಕಲ್ಲು ಹಾಕಿ ಹೋದಾಗ ನಾನು ಹೋಗಿ ಸ್ವಲ್ಪ ಬೇಗ ಮಲಗಿದೆ. ಆಮೇಲೆ ನಾನು ಅವರು ಸ್ವಲ್ಪ 12 ಗಂಟೆ ಅಷ್ಟೊತ್ತಿಗೆ ಎದ್ದು ಬಂದು ನೋಡಿದೆ. ಆದರೆ ಅವ್ರಿಗಿನ್ನೂ ಅವರು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾತ್ರ ತುಂಬ ನೀಟಾಗಿ ಮಾಡಿದ್ರು. ಆ ಕಲ್ಲನ್ನು ಜೋಡಿಸಿರೋದು, ಅದು ಎದುರುಗಡೆ ಒಂದು ಡಿಸೈನನ್ನು ಮಾಡಿದರು. ಅದು ನನಗೆ ಯಾಕೋ ಅಷ್ಟು 3D ಡಿಸೈನ್ ಅಂತ ಹೇಳಿದ್ರು. ನಂಗೆ ಅದರ ಡಿಸೈನು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಅನ್ಕೊತಾ ಇದ್ದೆ ಮನಸ್ಸಲ್ಲಿ, ಅವರು ಗೊತ್ತು ಅವರಿಗೂ, ನಾವು ಒಂದು 10 ಸಲ ನೋಡ್ತಾರೆ ಡಿಸೈನ್ನ, ಅವರಿಗೂ ಅದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಕಿತ್ತು ಮತ್ತೆ ಹಾಕ್ತಾರೆ. ಆಮೇಲೆ ಕಲ್ಲರ್ ಮ್ಯಾಚು ಅಷ್ಟೇ, ನಾವು ಹೇಳ್ದಂಗೆ ಮಾಡಲ್ಲ ಅವರು, ಅವರೇ ಹೇಳೋದು ಇದು ಹಿಂಗೆ ಇರಬೇಕು ಅಂತ ಹೇಳಿ. ನಾನು ಒಂದು ಮಾತ್ರ ಮನೆ ಎದುರುಗಡೆ ಬ್ಲ್ಯಾಕ್ ಬಂದಿತ್ತು ಹಾಕೋದಕ್ಕೆ. ನಾನು ಅದೊಂದು ಮಾತ್ರ ಮನೆ ಎದುರುಗಡೆ ಬ್ಲ್ಯಾಕ್ ಬೇಡ,
ರೆಡ್ ಕಲರಲ್ಲಿ ಹಾಕ್ಕೊಡಿ ಅಂತ ಹೇಳಿದೆ. ಅದೊಂದಕ್ಕೆ ನನ್ನ ಮಾತನ್ನು ಕೇಳಿದ್ರು ಅವರು. ಬಾಕಿದೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಾಗೆ. ನಾವು ತುಂಬ ಈಗ ಎದುರುಗಡೆ ಕಲ್ಲು ಹಾಕಿಸ್ತಾರಲ್ವ, ಅಲ್ಲಿ ಬೇರೆ ಬೇರೆ ಕಲರ್ ಹಾಕಿಸ್ತಾರೆ, ಅಂದರೆ 2 ಕಲರು 3 ಕಲರು ಜೋಡಿಸಿ ಹಾಕ್ತಾರೆ. ನಾವು ಆ ಥರ ಬೇಡ, ತುಂಬ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದ್ವಿ. ಅವರು ಪಾಪ ನಾವು ಹೇಳಿದ್ಕಿಂತನೂ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಿಮಗೆ ತೋರ್ಸೋಕ್ಕಾಗೋದಿಲ್ಲ, ಇದು ಹಾಕಿ 1-1.5 ತಿಂಗಳು ಆಗಲಿ, ಇಲ್ಲ ಇನ್ನೇನು ಜೂನ್ ಟೈಮಲ್ಲಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ಮಳೆ ಬಂದು ಅದು ಪೂರ್ತಿ ತೊಳೆದು ಹೋಗಬೇಕು. ಅದನ್ನು ತೊಳಿಬಾರ್ದಂತೆ, ದಿನ ಗುಡಿಸಿ ಅದ್ರ ಮಧ್ಯ ಎಡ್ಜ್ಗೆ ನಾವು ಅದನ್ನು ಹಾಕಬೇಕಂತೆ. ಒಬ್ಬೊಬ್ಬರು ಬಂದವರು ಒಂದೊಂದು ಥರ ಹೇಳಿದ್ರು. ಹಾಗಾಗಿ ನಾವು ಕೂಡ ಅದನ್ನು ತುಂಬ ದಿನ ಕ್ಲೀನೇ ಮಾಡಲಿಲ್ಲ. ಅದೇ ಮಳೆಗಾಲದಲ್ಲಿ ಅದು ಫುಲ್ ಕ್ಲೀನ್ ಆಗುತ್ತಲ್ವ, ಆವಾಗ ನಿಮಗೆ ತೋರಿಸ್ತೀನಿ ಕಲ್ಲು ಹಾಕಿದ್ದು ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಯಾಕಂದರೆ ಇವಾಗ ಏನೂ ಕಾಣಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಏನು ಹಾಕೋಗಿದ್ದಾರೆ ಏನು ಅಂತ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಹೋಗೋ ಟೈಮ್ ತನಕನೂ ಅವ್ರು ಡಿಸೈನ್ ನೋಡೋದಂತೆ, ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದರೆ ಕೀಳೋದಂತೆ. ನಾನು ಕೊನೆಗೆ ಇದ್ದಿದ್ದರೆ ವೀಡಿಯೋ ಮಾಡ್ಕೋಬೋದಾಗಿತ್ತು. ನಾನು ಹೋಗಿ ಮಲಗಿಬಿಟ್ಟೆ, ನಂಗೆ ಸಾಕಾದಂಗೆ ಆಗಿಬಿಡ್ತು. ಹಾಗಾಗಿ ಬೆಳಗ್ಗೆಯಿಂದ ನಿತ್ತು ಸಾಕಾಗಿತ್ತು. ಅವ್ರಿಗೆ ಬರೀ ಟೀ ಮಾಡಿಕೊಡು. ರಾತ್ರಿ 10:30-11 ಗಂಟೆ ತನಕನೂ ನಾನು ಟೀ ಮಾಡಿದ್ದೀನಿ. ಅವರು ಅಷ್ಟೇ ಊಟಕ್ಕೆ ಹೋಗಲೇ ಇಲ್ಲ. ಆಮೇಲೆ ನಮ್ಮ ರಿಪ್ಪನ್ಪೇಟೆನೋ ಸಣ್ಣ ಊರು, ನಮ್ಮನೆಯವ್ರು ಹೇಳ್ತಾಯಿದ್ರು ಎಲ್ಲ ಹೋಟೆಲ್ ಕ್ಲೋಸ್ ಆಗುತ್ತೆ, ಹೋಗಿ ಅಂತ. ಅವ್ರು ಏನಂದರೂ ಕೆಲಸ ಮುಗಿಸ್ದೆ ಹೋಗಲ್ಲ. ಆಮೇಲೆ ಇಲ್ಲಿ ಮನೆ ಹತ್ರ ಇರೋ ಹೋಟೆಲೆಲ್ಲ ಕ್ಲೋಸ್ ಆಗಿತ್ತು. ಆಮೇಲೆ ನಮ್ಮ ಮನೆಯವರೇ ಒತ್ತಾಯ ಮಾಡಿ 9:30 ಅಷ್ಟೊತ್ತಿಗೆ ಪೇಟೆಗೆ ಹೋಗಿ ಮತ್ತು ಇನ್ನೇನು ನಿಮಗೆ ತಿನ್ನೋಕ್ಕೆ ಸಿಗಲ್ಲ ಅಂತ ಹೇಳಿದ್ರು. ಆಮೇಲೆ ಪಾಪ ಅವ್ರು ಹೋಗಿ ಊಟ ಮಾಡಿ ಬಂದರು. ಆಮೇಲೆ ನಾನು ಹೋಗಿ ಮಲಗಿದವಳು, ನನಗೆ ಎಚ್ಚರನೇ ಇಲ್ಲ, ಆ ಥರ ನಿದ್ದೆ ಬಂದು ಹೋಗಿತ್ತು. ಅಂದರೆ ಮಧ್ಯೆ ಎಚ್ಚರ ಆಗೋದು, ಆಮೇಲೆ ಯಾರು ಹೋಗ್ತಾರೆ ಅಂತ ಹೇಳಿ ನಾನು ಹೋಗಲಿಲ್ಲ. ಟೈಮ್ ನೋಡಿ ಕರೆಕ್ಟ್ 9 ಗಂಟೆ ಆಯಿತು. ನನ್ನದು 8:30ಗೆಲ್ಲ ಸ್ನಾನ ಎಲ್ಲ ಆಗಿ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡಿದೆ. ನಂಗೆ ಸ್ನಾನ ಮಾಡಿ ಪೂಜೆ ಮಾಡೋ ತನಕ ಇವತ್ತೊಂಥರ ಸಮಾಧಾನ ಆಗಲಿಲ್ಲ. ಹಾಗಾಗಿ ಮಾಡಿದೆ. ತಿಂಡಿ ಹೆಂಗಿದ್ರು ಉಪ್ಪಿಟ್ಟಲ್ವ, ಆಮೇಲೆ ಮಾಡೋಣ ಅಂತ. ಮತ್ತು ನಮ್ಮನೆಯವರು ಊರಿಗೆ ಹೋಗಿ ಯಾರಾದರೂ ಕೆಲಸದವ್ರು ಬಂದರೆ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಂಗೆ ಬರೋದು ಡೌಟೇನೆ. ಈ ಸಲ ಅಂತೂ ಅದು ಎಷ್ಟು ಜಾತ್ರೆಗಳು ಅಂದರೆ, ನಾನು ಅನಂತಪುರದ ಜಾತ್ರೆಗೆ ಹೋಗಿದ್ದೀನಿ, ಅದ್ರ ವಿಡಿಯೋ ಕೂಡ ಇದೆ. ಅದು ಯಾವಾಗ ಹಾಕ್ತೀನೋ ನಂಗೆ ಗೊತ್ತಿಲ್ಲ. ಆಲ್ರೆಡಿ ಸುಮಾರು ವಿಡಿಯೋಗಳು ಇದ್ದಾವೆ. ಆಮೇಲೆ ಹಾಗೆ ನಮ್ಮ ಮನೆಯವರ ಕಸಿನ್ ಮಗಳದೊಂದು ಮದುವೆ ಬಂತು, ಆ ವಿಡಿಯೋಗಳು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಅದ್ರ ಮಧ್ಯೆ ಅನಂತಪುರದ್ದು ವಿಡಿಯೋನೂ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಎಲ್ಲ ಆಯಿತು, 8:15 ಕೆಲಸ ಆಯಿತು. ಆಮೇಲೆ ಮನೆಯವ್ರಿಗೆ ಫೋನ್ ಮಾಡಿದೆ. ಅವರೆಲ್ಲ ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ, ಇಲ್ಲ 1 ಗಂಟೆನೇ ಆಗ್ಬೋದು ಅಂದರು. ಹಾಗಾಗಿ ನೀವು ಊರಿಂದ ಹೊರಟ ತಕ್ಷಣ ಫೋನ್ ಮಾಡಿ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದೆ. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಬರೀ ಇವತ್ತು ಅಕ್ಕಿ ರವೆ ಇದೆ, ಹಾಗಾಗಿ ಅಕ್ಕಿ ರವೆದಲ್ಲೇ ಉಪ್ಪಿಟ್ಟು ಮಾಡ್ತೀನಿ. ತರಕಾರಿ ಏನೂ ಹಾಕಲ್ಲ, ಬರೀ ಈರುಳ್ಳಿ ಹಸಿಮೆಣಸು ಹಾಕಿ ಉಪ್ಪಿಟ್ಟು ಮಾಡ್ತೀನಿ. ಮಧ್ಯಾಹ್ನಕ್ಕೆ ಸಾರು ರಸಮ್ ಮಾಡೋಣ ಅಂತ ಬೇಳೆ ಎಲ್ಲ ತೊಳೆದು ಇಟ್ಟಿದ್ದೀನಿ. ಇದು ಅವತ್ತು ಬಾಳೆಕಾಯಿ ಬೇಯಿಸಿದ್ದು, ಅಂಟು ಹೋಗೇ ಇಲ್ಲ. ಬಾಳೆಕಾಯಿ ಆಮೇಲೆ ಹಲಸಿನ ಗುಜ್ಜು ಎಲ್ಲ ಬೇಯಿಸ್ತೀವಲ್ಲ, ಆವಾಗ ಮೇಲ್ಗಡೆ ಒಂದು ಬಾಳೆ ಎಲೆ ಹಾಕಬೇಕಂತೆ. ನಾನು ಹಿಂಗೆ ವಿಡಿಯೋದಲ್ಲಿ ನೋಡಿದ್ದು, ಆವಾಗ ಅಂಟೆಲ್ಲ ಬಾಳೆ ಎಲೆ ಮೇಲೆ ನಿಲ್ಲುತ್ತಂತೆ. ನಾನು ಇನ್ನೊಂದ್ಸಲ ಮಾಡಿದಾಗ ಆ ಥರ ಟ್ರೈ ಮಾಡ್ತೀನಿ, ನೋಡೋಣ. ಮತ್ತು ಬೇಳೆ ನೆನೆಸಿಟ್ಟೆ, ನಾಳೆ ತಿಂಡಿ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇವತ್ತಿನ ಮುಗೀತಾ, ಇನ್ನು ನಾಳೆಗೆ ಯೋಚನೆ ಶುರುವಾಗುತ್ತೆ. ಸಾರದೆ ಸ್ವಲ್ಪ ರಸಮ್ ಮಾಡ್ತೀನಿ, ಚಪ್ಪೆ ಮಾಡಲ್ಲ. ನನಗೂ ಯಾಕೋ ಗೊತ್ತಿಲ್ಲ, MTR ಅವ್ರದ್ದು ಅವತ್ತು ಇವರು ಭಟ್ರ ಹತ್ರ ಇಸ್ಕೊಂಡಿದ್ರಲ್ಲ, ಆ ರಸಮಲ್ಲಿ ಏನೂ ಇಲ್ಲ. ಹಾಗಾಗಿ ನಾನು MTR ಅವ್ರದ್ದನ್ನೇ ಹಾಕೋಣ ಅಂತ ಇದನ್ನ ಹಿಂಗೂ ಇಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅದರಲ್ಲೂ ಹಿಂಗಿರುತ್ತೆ, ಆದರೆ ನಾವು ಸ್ವಲ್ಪ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಳ್ನೀರು ಕುಡಿಯೋ ಹಸು ಆಗ್ತಾಯಿದೆ ಇವಾಗ. ನಂಗೆ ಸ್ನಾನ ತಕ್ಷಣ ಏನಾದರೂ ತಿನ್ನಬೇಕು. ಹಣ್ಣಿದೆ, ಹಣ್ಣು ಬೇಡ ಅನಿಸ್ತಾ ಇದೆ, ಏನಾದರೂ ನೀರು ಕುಡಿಯೋಣ ಅನಿಸ್ತಾ ಇದೆ. ಒಂದು ಲೋಟ ನೀರು ಕುಡಿದೆ ಉಗುರು ಬೆಚ್ಚಗೆ ಮಾಡಿಕೊಂಡು. ಈಗ ಎಳ್ನೀರಿದೆ, ಎಳ್ನೀರನ್ನ ಕುಡಿಬೇಕು. ನಮ್ಮನೆಯವ್ರಿಗೆ ನಿನ್ನೆ ಪಪಾಯ ತನ್ನಿ ಅಂತ ಹೇಳಿದ್ದೆ, ಅವರು ಪಪಾಯ ಮರೆತು ಬಂದಿದ್ದಾರೆ. ಅದು ಹಣ್ಣು ಅದು 2 ದಿನದ ಮುಂಚೆ ತಂದಿಟ್ಕೊಂಡ್ರೆ ಅಡ್ಡಿಲ್ಲ, ಅದು ಅವತ್ತೇ ತಂದರೆ ಅದು ತಿನ್ನೋಕ್ಕೂ ಬರೋಲ್ಲ. ಹಾಗಾಗಿ ಹೇಳಕ್ಕೆ ಹೋಗಲಿಲ್ಲ. ನಂಗೆ ಇಲ್ಲಿ ಏನೋ ಗೊತ್ತಿಲ್ಲ, ಒಂಥರ ಪ್ಯಾಚಸ್ ಥರ ಆಗಿಬಿಟ್ಟಿದೆ. ಅಂದರೆ ಕಪ್ಪಾಗಿದೆ, ಇದಿಷ್ಟು ಜಾಗ ತುಂಬ ಒಡೆದಿದೆ. ಅವತ್ತು ಅಡಿಕೆ ಆರಿಸಿದಾಗ ಹಂಗಾಗಿತ್ತು, ಇಲ್ಲೇ ಆಗಿರಲಿಲ್ಲ, ಇಲ್ಲೆಲ್ಲ ಒಡೆದಿತ್ತು. ಗಾಳಿ ಕುತ್ಕೊಂಡು ಆರಿಸಿದಾಗ ತುಂಬ 2 ದಿನ ಆರಿಸಿದಷ್ಟೇ ಹೆಂಗಾಗಿತ್ತಂದರೆ ಹಂಗಾಗಿತ್ತು. ಇಲ್ಲೆಲ್ಲ ಒಂಥರ ಆಗಿದೆ. ಈಗ ಕ್ರೀಮರು ಹಚ್ಕೊಂಡ್ಬರ್ಬೇಕು. ಮೇಲೂ ನೆಲವರ್ಸ ಮಿಷನ್ ಹಾಕಿ ಹೋಗಿದ್ದೆ ಸ್ನಾನಕ್ಕೆ, ಅದ್ರದ್ದು ಕೆಲಸ ಮುಗಿಸಿದೆ. ಅದು ಅಷ್ಟೇ. ಪೂಜೆನೇ ಆಯಿತು. ಬೆಳಗ್ಗೆ ಪೂಜೆ ಮಾಡಿದರೆ ಚೆನ್ನಾಗಿ ಒಂಥರ. ನನಗೆ ಯಾರೋ ಒಬ್ಬರು ಹೇಳಿದರು, ಯಾರೂ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಲ್ಲ, ಸ್ನಾನ ಮಾಡ್ತಾರೆ ಅಂತ. ಅದು ಯಾವ ಪುಣ್ಯತೀರ್ಥನೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ನನಗೆ ಹಂಗೆ ಆಗಲ್ಲ. ಯಾಕಂದರೆ ನನಗೆ ಕೆಲಸಗಳು, ನಾನು ಹಾಗೆ ಅಂದರೆ ನನಗೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಬೇಕು, ಅವಾಗ ನನಗೆ ಸಮಾಧಾನ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಯಾರಿಗೂ ಯಾರ ಮೇಲೂ ಫೋರ್ಸ್ ಮಾಡಬಾರ್ದು.
ಅವ್ರವ್ರ ಇಷ್ಟ, ಅದು ಹಾಗೆ ಮಾಡ್ತಾರೆ, ಹೀಗೆ ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ಹೆಂಗಾರು ಮಾಡ್ಕೊಂಡ್ಲಿ. ನಾನು ಮಾತ್ರ ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೆ ನಾನು ಹಾಗೇನೆ ಮಾಡೋದು. ಗುರುವಾರನೂ ಬೇಗ ಮಾಡಬೇಕು ಅಂತ ಅನ್ಕೊತೀನಿ, ಒಂದೊಂದು ದಿನ ಬೇಗ ಆಗುತ್ತೆ. ಹೀಗೆ ತುಂಬ ಕೆಲಸ ಇದ್ದಾಗ ಕೆಲಸದವರಿಗೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಆ ಟೈಮಲ್ಲಿ ನಂಗೆ ಆಗಲ್ಲ. ಯಾಕಂದರೆ ನಾವು ಹೆಂಗಂದರೆ ಕಾಯಕವೇ ಕೈಲಾಸ ಅಂತ ನಮ್ಮದವ್ರು, ನಾವು ಬಸವಣ್ಣನ ವಂಶಸ್ಥರು. ಹಂಗಾಗಿ ಹಾಗೆ ಅಷ್ಟೇ, ಬೇರೆಯವರಿಗೆ ಆ ಥರ ಫೋರ್ಸ್ ಮಾಡಬಾರ್ದು. ನಂಗೆ ಅವ್ರು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಾನು ಅದನ್ನು ಹೇಳಿರಲಿಲ್ಲ, ಇವತ್ತೀಗ ನೆನಪಾಯಿತು, ಹಾಗಾಗಿ ಹೇಳಿದೆ ನಾನು. ಆಮೇಲೆ ಏನು ಗೊತ್ತಾ, ನನಗೆ ಸ್ನಾನ ಮುಗಿಸ್ಕೊಂಡು ಬರೋದಕ್ಕಿಂತ ಮುಂಚೆ ನಾನು ನೆಲ ಒರೆಸ್ಕೊಬೇಕು. ಈಗ ನೆಲ ಒರೆಸ್ದೆ ಹೆಂಗೆ ಪೂಜೆ ಮಾಡ್ತೀರಾ, ಬರೀ ಒಂದು ಕಸ ಹೊಡ್ಕೊಂಡು ಪೂಜೆ ಮಾಡೋಕ್ಕಾಗುತ್ತಾ? ಆಮೇಲೆ ನೆಲ ಒರೆಸಿ ಅಡುಗೆ ಮಾಡಿ ಅದು ನನಗೊಂಥರ ಹಿಂಸೆ ಅನಿಸುತ್ತೆ. ಮತ್ತು ಮೈಯೆಲ್ಲ ಬೆವರುತ್ತೆ, ಮತ್ತೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ರೆ ಏನು ತೊಂದರೆ ಇಲ್ಲ, ಆದರೆ ನನಗೆ ಆ ಟೈಮು ನನಗೆ ಸೆಟ್ ಆಗಲ್ಲ ಅಷ್ಟೇ. ಅವ್ರವ್ರಿಗೆ ಹೆಂಗೆ ಟೈಮ್ ಸೆಟ್ ಆಗುತ್ತೋ ಹಂಗಂಗೆ ಮಾಡ್ತಾರೆ. ಕೆಲವೊಬ್ಬರೆಲ್ಲ ಸಂಜೆ ಪೂಜೆ ಮಾಡೋದನ್ನು ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ. ನಾನು ಸಂಜೆ ಅಂದರೆ ಎಲ್ಲ ಕೆಲಸ ಮುಗಿಸಿ ಅದು ಹೆಂಗೆ ನಂಗೆ ಸ್ನಾನ, ಅದೇ ಒಬ್ಬರಿಗೆ ಒಂದೊಂಥರ ಅಲ್ಲ, ಅವ್ರವ್ರಿಗೆ ಅದು ಹೆಂಗೆ ಬೆಳ್ಕೊ ಬಂದಿರ್ತಾರೆ ಆ ಥರ ಆಗುತ್ತೆ. ನಾನು ಊಟಕ್ಕೆ ಮಾತ್ರ ಸ್ನಾನ ಇಲ್ಲದೆ ಮಾಡಲ್ಲ. ಯಾವಾಗ ಮಾಡ್ತೀನಿ ಅಂದರೆ ಮನೆ ಕ್ಲೀನ್ ಮಾಡ್ತೀನಿ ಗೊತ್ತಾ, ಆ ಟೈಮಲ್ಲಿ ಮಾತ್ರ ನಾನು ಊಟ ಮಾಡ್ತೀನಿ. ಅಂದರೆ ಸ್ನಾನ ಮಾಡದೆ ಊಟ ಮಾಡಿ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಸಂಜೆ ಸ್ನಾನ ಮಾಡ್ತೀನಿ. ಬಾಕಿ ಟೈಮಲ್ಲಿ ನಂಗೆ ಅದು ನನ್ನ ಮನಸ್ಸಿಗೆ ಸಮಾಧಾನ ಅನಿಸಲ್ಲ. ಹಾಗಾಗಿ ನಾನು ನನ್ನ ರುಟೀನಲ್ಲಿ ನಾನು ಇರ್ತೀನಿ. ಅದು ನಾವು ಮುಂಚೆಯಿಂದ ನಮ್ಮ ಅಮ್ಮರೆಲ್ಲ ಹೆಂಗೆ ಬೆಳೆದು ಬಂದಿದ್ದಾರೆ, ನಂಗೆ ಅದೇ ಥರ. ನಮಗೆಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡಿದ್ರೆ ನಮಗೊಂದು ಸಮಾಧಾನ. ನಂಗೆ ಈಗಲೂ ಅಷ್ಟೇ, ನಮ್ಮ ಮನೆಯವ್ರು ಬೈತಾರೆ, ಬೇಗ ನೆಲ ಒರೆಸಿರ್ತೀನಲ್ಲ, ನಂಗೆ ಮತ್ತೆ ಒಂಥರ ಸಮಾಧಾನ ಅಂತ ಅನ್ಸಲ್ಲ. ಒಂದೊಂದ್ಸಲ ಹಬ್ಬದಲ್ಲಿ ನಾನು ಎಲ್ಲ ಕೆಲಸವಾಗಿ ಪೂಜೆ ಎಲ್ಲ ಆದಮೇಲೆ ಮತ್ತೊಂದ್ಸಲ ನೆಲ ಒರೆಸ್ಕೊತೀನಿ. ಮನೆಯವರು ಊರಿಂದ ಹೊರಟ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ವೀಡಿಯೋ ಮಾಡ್ತಾ ಇದ್ದೆಲ್ಲ, ತಲೆನೂ ಕೂಡ ನಾನು ಬಾಚ್ಕೊಂಡಿರಲಿಲ್ಲ. ನಾನು ಬೆಳಗ್ಗೆನೂ ಹಾಗೆ ತಲೆ ಹಾಗೆ ಎತ್ತು ಕಟ್ಕೊಂಡು ಹಾಗೆ ವೀಡಿಯೋ ಶುರು ಮಾಡೇ ಬಿಡ್ತೀನಿ. ಈಗ ಸ್ನಾನ ಎಲ್ಲ ಆಯ್ತಲ್ವ, ಒಂಚೂರು ತಲೆ ಬಾಚ್ಕೊಂಡು ಮುಖನೂ ಫುಲ್ ಒಂಥರ ಡ್ರೈ ಆಗಿತ್ತು. ಹಾಗಾಗಿ ಒಂಚೂರು ಕ್ರೀಮ್ನ ಹಚ್ಕೊಳ್ಳೋಣ ಅಂತ ಹೋಗಿ ಕ್ರೀಮೆಲ್ಲ ಹಚ್ಕೊಂಡು ಬಂದೆ. ಅಷ್ಟೊತ್ತಿಗೆ ಅವ್ರು ಬಂದರು. ಆಮೇಲೆ ಅಂದೆ ನಾನು, ಯಾಕೆ ಫೋನ್ ಮಾಡಲೇ ಇಲ್ಲ ಅಂತ, ನನಗೂ ಮರ್ತೋಯ್ತು ಅಂತ ಹೇಳಿದ್ರು. ಕೆಲಸದವ್ರು ಯಾರೂ ಬರಲಿಲ್ಲ. ಆಮೇಲೆ ನನಗಂತೂ ಹೊರಗಡೆ ಹೋಗಿ ಒಂದು ಸಲ ನೋಡಿದಾಗೆಲ್ಲ ಹುಚ್ಚಿಡ್ದಂಗೆ ಆಗ್ತಾಯಿತ್ತು. ಇದನ್ನು ಹೆಂಗೆ ಕ್ಲೀನ್ ಮಾಡೋದು, ಅದು ಏನು ಕೆಲಸ ಮಾಡೋದು ಅಂತ. ಅವ್ರು ಬಂದ್ರಲ್ವ, ಆವಾಗ ಉಪ್ಪಿಟ್ಟನ್ನ ಮಾಡಿದೆ. ಅವ್ರಿಗೆ ಮಾತ್ರ ಸ್ವಲ್ಪ ಮಾಡಿದೆ. ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ. ಗುರುವಾರದ ದಿನ ಮಧ್ಯಾಹ್ನ ಊಟ ಮಾಡ್ತೀನಿ ನಾನು. ಆದರೆ 1.5 ಕಪ್ಪಷ್ಟು ಮಾಡಿದೆ. ನನಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ. ನಾನು ಬಿಸಿ ಅನ್ನ ಇರುತ್ತೆ ಗೊತ್ತಾ, ಅದ್ರ ಮೇಲೆ ಈ ಉಪ್ಪಿಟ್ಟನ್ನ ಇಟ್ಕೊತೀನಿ. ಮಧ್ಯಾಹ್ನ ಉಪ್ಪಿಟ್ಟನ್ನೇ ತಿಂತೀನಿ. ಸ್ವಲ್ಪ ಇವತ್ತು ಅಕ್ಕಿ ರವೆ ಉಪ್ಪಿಟ್ಟು ಮಾಡಿದ್ದೀನಿ, ಹಾಗಾಗಿ ಏನೂ ತರಕಾರಿ ಹಾಕಿಲ್ಲ. ಬರೀ ಅಕ್ಕಿ ರವೆ ಮತ್ತು ಗೋಧಿ ರವೆ ಹಾಕಿದ್ದೀನಿ ಅಷ್ಟೇ. ಈ ಉಪ್ಪಿಟ್ಟಿಗೆ ಯಾವುದೇ ರೀತಿಯಾಗಿರೋ ತರಕಾರಿ ಹಾಕಬಾರ್ದು. ಜಾಸ್ತಿ ಈರುಳ್ಳಿ ಹಾಕಬೇಕು. ಇದ್ದರೆ ಅವರೆಕಾಳು ಇರುತ್ತೆ ಗೊತ್ತಾ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೆ. ನಮ್ಮ ಮನೆಯವರಷ್ಟೊತ್ತಿಗೆ ಎಳ್ನೀರನ್ನ ಒಡೆದು ಕೊಟ್ಟರು. ಅದು ಉಪ್ಪಿಟ್ಟು ಬೇಯಬೇಕಲ್ವ, ನಾನು ಕುಕ್ಕರಲ್ಲಿ ಅದು 1 ವಿಷಲ್ ಹೊಡಿಸಿದೆ. ನಾನು ಅಕ್ಕಿ ರವೆ ಉಪ್ಪಿಟ್ಟು ಯಾವಾಗಲೂ ಇದೇ ಥರ ಮಾಡೋದು. ಕುಕ್ಕರಲ್ಲಿ 1 ವಿಷಲ್ ಹೊಡಿಸಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಚೂರು ಮೊಸರು ಹಾಕಿದ್ದೆ. ಈ ಅಕ್ಕಿ ರವೆ ಉಪ್ಪಿಟ್ಟಿಗೆ ಇದು ನಿಂಬೆ ರಸದಕ್ಕಿಂತ ಹುಣಸೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ನಿನ್ನೆ ಒಂದು ಸ್ವಲ್ಪ ನಿದ್ದೆನೂ ಮಲಗಿದ್ದು ಲೇಟಾಗಿತ್ತಲ್ವ, ನಿದ್ದೆನೂ ಇರಲಿಲ್ಲ. ನನಗೇನೋ ಒಂಥರ ಆಗಕ್ಕೆ ಶುರುವಾಯಿತು. ಬೆಳಗ್ಗೆ ಬೇರೆ ನಾನು ತಿಂಡಿ ತಿನ್ನಲಿಲ್ಲಲ್ಲ. ನಮ್ಮ ಮನೆಯವ್ರು ಊರಿಗೆ ಹೋದ ತಕ್ಷಣ ಹೋಗಿ ಮಲಗಿಬಿಟ್ಟೆ ನಾನು. ನನಗೆ ಎಚ್ಚರನೇ ಇಲ್ಲ. ಆಮೇಲೆ 12:15 ಏನೋ ಆಗಿತ್ತು, ಅವಾಗಿದ್ದು ಬರ್ತೀನಿ. ಟೈಮ್ ಆಗೋಗಿದೆ. ಆಮೇಲೆ ನಾನು ಬಂದೊಳೆ ಬೇಳೆನ ಬೇಯಿಸಿದ್ದೆ, ಟೊಮೆಟೊ ಮತ್ತು ಬೇಳೆ ಬೇಯಿಸೋಗಿದ್ದೆ. ಅದನ್ನು ಮಿಕ್ಸಿ ಹಾಕಿ ರಸಮ್ ಮಾಡಿದೆ. ಆಮೇಲೆ ಹಾಗೆ ಅನ್ನಕ್ಕೂ ಕೂಡ ಇಟ್ಟೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. 1 ಕಾಲಾಗಿತ್ತು. ಏನಿದೆ ಇವತ್ತು ಸ್ಪೆಷಲ್ ಅಂತ ಕೇಳಿದ್ರೆ ಮನೆಯವರು ಏನೂ ಇಲ್ಲ ರೀ ಅಂದೆ. ಬಾ ಹಂಗಾದ್ರೆ ಹೋಗಿ ಹೋಟೆಲ್ಗೆ ಹೋಗಿ ಪಕೋಡ ತರೋಣ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಾನು ನಮ್ಮ ಮನೆಯವರು ಈಗ ಅದೇ ಪಕೋಡ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಟೆಲಲ್ಲಿ ಪಕೋಡ ಮಾಡ್ತಾರಲ್ವ, ಅದು ಕಡಲೆ ಹಿಟ್ಟು ಅಲ್ಲ ಅನಿಸುತ್ತೆ ನನಗೆ. ತಂದಾಗೆಲ್ಲ ನಾನು ನೋಡೋದು ಕಡಲೆ ಹಿಟ್ಟಾದರೆ ಅರಿಶಿನ ಇರುತ್ತೆ ಮತ್ತು ಟೇಸ್ಟು ಬೇರೆ ಥರ ಐತೆ. ಮೈದಾ ಹಾಕ್ತಾರೋ ಅಥವಾ ಅಕ್ಕಿ ಹಿಟ್ಟು ಹಾಕ್ತಾರೋ ಅಂತ ನನಗೆ ಗೊತ್ತಿಲ್ಲ. ಬಿಳಿ ಇರುತ್ತೆ ಮತ್ತು ಅಷ್ಟೊಂದು ಬಿಸಿ ಇದ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಆಮೇಲೆ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ನಮ್ಮ ಮನೆಯವ್ರು ನಂಗೆ ಒಂದು ಐಸ್ ಕ್ರೀಮ್ ಕೂಡ ಕೊಡಿಸಿದ್ರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ಆಮೇಲೆ ವ್ಲಾಗ್ ಮಾಡೋಕ್ಕೆ ಏನೂ ಇರಲಿಲ್ಲ. ಹಾಗಾಗಿ ಅದು ಬಿಸಿದು ತಂದ ತಕ್ಷಣ ಓಪನ್ ಮಾಡಿ ಇಡಬೇಕು, ಇಲ್ಲ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ. ಊಟ ಮಾಡೋಣವಾ ಅಂದರು ನಮ್ಮ ಮನೆಯವರು. ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡೋಣ ಅಂತ ಹೇಳಿದೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಊಟನೂ ಮಾಡಿದ್ವಿ. ಐಸ್ ಕ್ರೀಮ್ನ ಈಗ ನಾನು ಫ್ರೀಝರಲ್ಲಿ ಇಡಬೇಕು. ಸಾರು ಕೂಡ ಬಿಸಿ ಇತ್ತಲ್ವ, ತುಂಬ ಬಿಸಿ ಇತ್ತು. ಹಾಗಾಗಿ ನಮ್ಮ ಮನೆಯವರು ಅಯ್ಯೋ 2 ಬಿಸಿ ಇದೆಯಲ್ಲ, ಹೆಂಗೆ ಊಟ ಮಾಡೋದು ಅಂತಾಯಿದ್ರು. ನನಗೆ ಈ ಥರ ಬಿಸಿ ಬಿಸಿ ಇರಬೇಕು, ನಮ್ಮ ಮನೆಯವರಿಗೆ ತಣ್ಣ ಇರಬೇಕು. ಅದಕ್ಕೆ ಎಲ್ಲ ಮುಚ್ಚಳ ತೆಗೆದು ಇಡ್ತಾ ಇದ್ದೀನಿ.
ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.